ಕನ್ನಡ ವಿರೋಧಿ ಧೋರಣೆ. ನೆಲಮಂಗಲದ ಬ್ಯಾಂಕ್ ಆಫ್ ಬರೋಡಾ ಮ್ಯಾನೇಜರ್ ವಿರುದ್ಧ ಕರವೇ ತೀವ್ರ ಪ್ರತಿಭಟನೆ. ಕನ್ನಡ ಭಾಷೆ ಮತ್ತು ಕನ್ನಡಿಗರ ಬಗ್ಗೆ ಅವಹೇಳನಕಾರಿಯಾಗಿ ವರ್ತಿಸುತ್ತಿರುವ ಇಲ್ಲಿನ ಬ್ಯಾಂಕ್ ಆಫ್ ಬರೋಡಾ ಮುಖ್ಯ ಶಾಖೆಯ ಮ್ಯಾನೇಜರ್ ರಾಜವರ್ಧನ್ ಅವರನ್ನ ಕೂಡಲೇ ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬ್ಯಾಂಕ್ಗೆ ಮುತ್ತಿಗೆ ಹಾಕಿ ಬೃಹತ್ ಪ್ರತಿಭಟನೆ ನಡೆಸಿದರು. ಬ್ಯಾಂಕ್ ವ್ಯವಹಾರಕ್ಕೆ ಬರುವ ಗ್ರಾಹಕರೊಂದಿಗೆ ಕನ್ನಡದಲ್ಲಿ ಮಾತನಾಡಲು ನಿರಾಕರಿಸುತ್ತಿರುವ ಮ್ಯಾನೇಜರ್ ರಾಜವರ್ಧನ್ ಭಾಷೆಯ ವಿಚಾರವಾಗಿ ಪ್ರಶ್ನಿಸಿದವರ ವಿರುದ್ಧ ಉದ್ದಟತನ ಪ್ರದರ್ಶಿಸುತ್ತಿದ್ದಾರೆ ಎಂಬ ದೂರುಗಳು ವ್ಯಾಪಕವಾಗಿ ಕೇಳಿಬಂದಿದ್ದವು. ಈ ಹಿನ್ನೆಲೆಯಲ್ಲಿ ಕರವೇ ತಾಲೂಕು ಅಧ್ಯಕ್ಷ ಮಂಜೇಗೌಡ ಅವರ ನೇತೃತ್ವದಲ್ಲಿ ಬ್ಯಾಂಕ್ ಮುಂದೆ ಜಮಾಯಿಸಿದ ನೂರಾರು ಕಾರ್ಯಕರ್ತರು ಮ್ಯಾನೇಜರ್ ಹಾಗೂ ಬ್ಯಾಂಕ್ ಆಡಳಿತ ಮಂಡಳಿಯ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ತಾಲೂಕು ಅಧ್ಯಕ್ಷ ಮಂಜೇಗೌಡ ಅವರು, ಕನ್ನಡದ ನೆಲದಲ್ಲೇ ಬ್ಯಾಂಕಿಂಗ್ ಸೇವೆ ನೀಡುತ್ತಿರುವವರು ಕನ್ನಡಿಗರೊಂದಿಗೆ ಕನ್ನಡದಲ್ಲೇ ವ್ಯವಹರಿಸಬೇಕು ಎನ್ನುವುದು ಕನಿಷ್ಠ ಸೌಜನ್ಯ. ಆದರೆ ರಾಜವರ್ಧನ್ ಉದ್ದೇಶಪೂರ್ವಕವಾಗಿ ಕನ್ನಡವನ್ನ ಕಡೆಗಣಿಸಿ ಅಹಂಕಾರ ತೋರುತ್ತಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು ಕನ್ನಡಿಗರ ತಾಳ್ಮೆ ಪರೀಕ್ಷಿಸಬಾರದು ಎಂದು ಗುಡುಗಿದರು. ಕೂಡಲೇ ಈ ಅಧಿಕಾರಿಯನ್ನ ಅಮಾನತುಗೊಳಿಸಬೇಕು ಮತ್ತು ಚಲನ್ ಸೇರಿದಂತೆ ಎಲ್ಲ ಅಧಿಕೃತ ದಾಖಲೆಗಳಲ್ಲಿ ಕನ್ನಡ ಕಡ್ಡಾಯಗೊಳಿಸಬೇಕು. ಇಲ್ಲದಿದ್ದರೆ ಬೆಂಗಳೂರಿನ ಮುಖ್ಯ ಕಚೇರಿ ಮುಂದೆ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರ ನೇತೃತ್ವದಲ್ಲಿ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದರು. ಕನ್ನಡ ಅಧಿಕಾರಿ ತಂದು ಹಾಕಲ್ಲ ಅಂದ್ರೆ ಇವರು ಕೇಂದ್ರ ಕಚೇರಿ ಏನಿದೆ ಸಿಟಿನಲ್ಲಿ ಎಲ್ಲ MG ರೋಡಲ್ಲೆಲ್ಲ ಇದೆಯಂತೆ, ಅಲ್ಲಿಗೂ ಕೂಡ ಮುತ್ತಿಗೆ ಹಾಕಿ ಇಲ್ಲಿ ಏನಿದೀವಿ ನೂರಾರು ಜನ ಸಾವಿರಾರು ಜನ ಅಲ್ಲಿ MG ರೋಡಲ್ಲಿ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ಯಾಕಪ್ಪ ಅಂದ್ರೆ ಇದು ಎಲ್ಲಾ ಬ್ಯಾಂಕಿನ ಅಧಿಕಾರಿಗಳು ಅಯೋಗ್ಯರು ಏನಿದ್ದಾರೆ ಎಲ್ಲ ಹಿಂದಿ ವಾದಗಳು ಎಲ್ಲರಿಗೂ ಹೇಳ್ತಾ ಇದೀವಿ. ಯಾವುದೇ ಬ್ಯಾಂಕಿಗೆ ಹೋದ್ರೂ ಒಂದು ಚಲನ್ ಇವತ್ತು ಯಾವುದೋ ಬ್ಯಾಂಕ್ ನಲ್ಲಿ ಒಂದೊಂದರಲ್ಲಿ ಕನ್ನಡ ಇಂಗ್ಲಿಷ್ ಇದೆ, ಇನ್ನು ಮಿಕ್ಕಿದ ಬ್ಯಾಂಕ್ಗಳಲ್ಲೆಲ್ಲ ಇಂಗ್ಲಿಷ್ ಹಿಂದಿನೇ ಇದೆ. ಅಂತವ್ರಿಗೆ ಇನ್ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ನೆಲಮಂಗಲ ತಾಲೂಕಿಂದ ಬಿಸಿ ಮುಟ್ಸೋ ಕೆಲಸನ ರಕ್ಷಣಾ ವೇದಿಕೆ ಮಾಡುತ್ತೆ. ಹಾಗಾಗಿ ಇಲ್ಲಿ ಏನಿದಾವೆ ಬರೀ ಇದು ನೆಲಮಂಗಲ ಬ್ಯಾಂಕ್ ಆಫ್ ಬರೋಡಾ ಒಂದಲ್ಲ, ಇಲ್ಲಿ ಎಲ್ಲಾ ಬ್ಯಾಂಕುಗಳು ಏನಿದಾವೆ ಪ್ರತಿಯೊಬ್ಬ ಅಯೋಗ್ಯರಿಗೂ ಹೇಳ್ತಾ ಇದ್ವಿ, ಹಿಂದಿ ಅವ್ರಿಗೆ ಕನ್ನಡ ಕಲಿಬೇಕು, ಕನ್ನಡ ಮಾತಾಡ್ಬೇಕು, ಈ ನಾಡಲ್ಲಿ ಇರ್ತಕ್ಕಂಥವ್ರಿಗೆ ಕನ್ನಡ ಬರ್ಬೇಕು. ಇದು ಕನ್ನಡ ನಾಡು, ಇದು ಕರ್ನಾಟಕ. ಈ ನಾಡಿನ ಮಕ್ಕಳಿಗೆ ಬೇರೆ ಭಾಷೆ ಗೊತ್ತಿಲ್ಲ, ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ಬರಬಾರ್ದು, ಮಾತಾಡಬಾರ್ದು. ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರೆಲ್ಲ ಕನ್ನಡ ಮಾತಾಡ್ಬೇಕು. ಹಾಗಾಗಿ ಪ್ರತಿಯೊಂದು ಬ್ಯಾಂಕ್ ನಡುವೆ ಒಂದು ಚಲನ್ ಆಗ್ಬೋದು, ಮತ್ತೊಂದು ಇನ್ನೊಂದು ಆಗ್ಬೋದು, ಎಲ್ಲ ಕನ್ನಡದಲ್ಲಿ ಇರಬೇಕು, ಕನ್ನಡ ಇಂಗ್ಲಿಷ್ ಇರಬೇಕು. ಹಾಗಾಗಿ ಎಲ್ಲಾ ಬ್ಯಾಂಕುಗಳು, ಅದು ಆರ್ಯ ವೈಸ್ ಬ್ಯಾಂಕ್ ಆಗ್ಬೋದು, ಇಂಡಸ್ಲ್ಯಾಂಡ್ ಆಗ್ಬೋದು, SBI ಆಗ್ಬೋದು, ಮತ್ತೊಂದು ಇನ್ನೊಂದು ಯಾವ ಕೆನರಾ ಬ್ಯಾಂಕ್, ಯಾವುದೇ ಬ್ಯಾಂಕ್ಗಳು ಆಗ್ಬೋದು, ಪ್ರತಿಯೊಂದು ಬ್ಯಾಂಕ್ ಅಲ್ಲವೇ ಕನ್ನಡಿಗ ಮ್ಯಾನೇಜರ್ ಇರ್ಬೇಕು, ಕನ್ನಡ ಅಧಿಕಾರಿಗಳು ಇರಬೇಕು. ಆ ರೀತಿ ಯಾವ್ದಾರ ಬ್ಯಾಂಕಿಗೆ ನಾವು ಹೋದಾಗ ಕನ್ನಡ ಅಧಿಕಾರಿಗಳು ಸಿಕ್ಕಿಲ್ಲ ಅಂದ್ರೆ ಕಪಾಳಕ್ಕೆ ಬಾರಿಸ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ದೃಷ್ಟಿಸ ತಾಳ್ಮೆಯಿಂದ ಇದೀವಿ. ಸರ್ಕಾರ ಸುಗ್ರೀವಾಜ್ಞೆ ಮಾಡಿದೆ, ಕನ್ನಡದಲ್ಲೇ ಬೋರ್ಡ್ ಹಾಕ್ಬೇಕು, ಕನ್ನಡದಲ್ಲೇ ವ್ಯವಹರಿಸ್ಬೇಕು ಅಂತ. ಈ ಅಧಿಕಾರಿಗಳು ಅಯೋಗ್ಯರು ಎಲ್ಲರನ್ನು ತಂದು ಹಿಂದಿಯನ್ನು ತುಂಬ್ತಾ ಇದ್ದಾರೆ. ಈ ನೆಲದ ಮಕ್ಕಳಿಗೆ, ಈ ನಾಡಿನ ಮಕ್ಕಳಿಗೆ, ಕನ್ನಡದ ಮಕ್ಕಳಿಗೆ ಕೆಲಸ ಇಲ್ಲ ಅಂತ ನಾವು ಮಾತಾಡ್ತಾ ಇದ್ವಿ. ಇವರು ಎಲ್ಲಿಂದೆಲ್ಲ ತಂದು ಪ್ರವಾಸಿಗರನ್ನ ತಂದು ಇಲ್ಲಿ ಬ್ಯಾಂಕ್ಗಳೆಲ್ಲ. ಪ್ರತಿಭಟನೆಯ ತೀವ್ರತೆಯಿಂದಾಗಿ ಬ್ಯಾಂಕ್ ಆವರಣದಲ್ಲಿ ಕೆಲಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಸ್ಥಳಕ್ಕೆ ಆಗಮಿಸಿದ ಹಿರಿಯ ಬ್ಯಾಂಕ್ ಅಧಿಕಾರಿಗಳಿಗೆ ಕಾರ್ಯಕರ್ತರು ಮನವಿ ಸಲ್ಲಿಸಿ ಕಠಿಣ ಕ್ರಮಕ್ಕೆ ಒತ್ತಾಯಿಸಿದರು. ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ನೆಲಮಂಗಲ ನಗರ ಪೊಲೀಸರು ಬಿಗಿ ಬಂದೋಬಸ್ತನ್ನು ಏರ್ಪಡಿಸಿದ್ದರು. ಈ ಸಂದರ್ಭದಲ್ಲಿ ಕರವೇ ತಾಲೂಕು ಉಪಾಧ್ಯಕ್ಷ ಕುಮಾರ್, ಸಂಘದ ಪದಾಧಿಕಾರಿಗಳಾದ ಮುರಳಿ, ಮನೋಜ್ ಶೆಟ್ಟಿ, ಜಯಣ್ಣ, ಬಸವರಾಜು, ನಾಗರಾಜು, ಜಗದೀಶ್, ಮಾರುತಿ, ಗುರುಪ್ರಸಾದ್,
ನಂದನ್, ಸುರೇಶ್, ಕೃಷ್ಣಪ್ಪ, ಗಣೇಶ್, ವಸಂತ್ ಕುಮಾರ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಪಾಲ್ಗೊಂಡಿದ್ದರು.